ಎಲ್ಲರಿಗೂ ಸ್ವಾಗತ. HRMSನಲ್ಲಿ ಪೇ ಸ್ಲಿಪ್ಪನ್ನು ಹೇಗೆ ಪಡೆಯುವುದು? ಎಲ್ಲ ನೌಕರರು HRMSನಲ್ಲಿ ಪೇ ಸ್ಲಿಪ್ ಪಡೆಯಲು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗತ್ತೆ. ಈ ಒಂದು ವಿಡಿಯೋದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದು ಹಾಗೂ ಹೇಗೆ ಪೇ ಸ್ಲಿಪ್ಪನ್ನು ಪಡೆಯುವುದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಳ್ಳಿದ್ದೇನೆ. ನಿಮ್ಮ ಮೊಬೈಲ್ ಫೋನ್ನಲ್ಲಿರ್ತಕ್ಕಂತಹ ಯಾವುದೇ ಒಂದು ಬ್ರೌಸರನ್ನು ಆನ್ ಮಾಡಿ, ಆ ಬ್ರೌಸರ್ನಲ್ಲಿ HRMS.karnataka.gov.in ಈ ಒಂದು ವೆಬ್ಸೈಟನ್ನು ನಾವು ಸಂಪರ್ಕಿಸಬೇಕಾಗುತ್ತೆ. ಇದು HRMS ನಮಗೆ ವೇತನವನ್ನು ಮಾಡ್ತಕ್ಕಂತಹ ಒಂದು ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ HRMSನಲ್ಲಿ DDO ಲಾಗಿನ್ ಇರುತ್ತೆ. DDO ಲಾಗಿನ್ ಮತ್ತು ಪಾಸ್ವರ್ಡ್. ಅದರ ಕೆಳಗಡೆ ಬಂದಾಗ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಹಾಗೂ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಅಂತಕ್ಕಂತಹ ಒಂದು ಟ್ಯಾಬ್ ಕಾಣುತ್ತೆ ಅಥವಾ ಒಂದು ಆಪ್ಷನನ್ನು ನೀಡಲಾಗಿರುತ್ತೆ. ನಾವು ಈಗ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್, ನಾವೇ ನಮ್ಮ ಒಂದು ವೇತನ ಸರ್ಟಿಫಿಕೇಟ್ಸ್ ಅಥವಾ ಪೇ ಸ್ಲಿಪ್, ಸ್ಯಾಲ್ರಿ ಸ್ಲಿಪ್ಪನ್ನು ಪಡೆಯಬೇಕಾಗಿರೋದ್ರಿಂದ ಈ ಎಂಪ್ಲಾಯಿ ಸೆಲ್ಫ್ ಸರ್ವಿಸನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಎಂಪ್ಲಾಯಿ ಸೆಲ್ಫ್ ಸರ್ವಿಸನ್ನು ಕ್ಲಿಕ್ ಮಾಡಿದ ಕೂಡಲೇ ಅದು ಮತ್ತೊಂದು ಪೇಜ್ಗೆ ಕರೆದುಕೊಂಡು ಹೋಗುತ್ತೆ. ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಮತ್ತು ಕೆಲವೊಂದು DDO ಅಲರ್ಟ್, ಎಂಪ್ಲಾಯೀಸ್ ಅಲರ್ಟ್ ಮೆಸೇಜ್ ಬರುತ್ತೆ. ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ. ನಂತರ ಈಗಾಗಲೇ ನೀವು ರಿಜಿಸ್ಟರ್ ಆಗಿದ್ದರೆ ನಿಮ್ಮ KJD ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿ, ಆ ರಿಜಿಸ್ಟರ್ ಮಾಡಿರ್ತಕ್ಕಂಥ KJD ಸಂಖ್ಯೆಗೆ ನೀವು ನಿಮ್ಮ ಪಾಸ್ವರ್ಡನ್ನು ಕೊಟ್ಟಿರ್ತೀರ. ಆ ಪಾಸ್ವರ್ಡ್ನ ಮೂಲಕ ನೀವು ಮುಂದುವರಿಬಹುದು. ಅಥವಾ ನೀವು ಇದೇ ಮೊದಲನೇ ಬಾರಿಗೆ ಇಲ್ಲಿ ಒಂದು ಪೇ ಸ್ಲಿಪ್ಗಾಗಿ ಬಂದಾಗ ನಿಮ್ಮ ಒಂದು KJD ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. KJD ಸಂಖ್ಯೆಯನ್ನು ಎಂಟರ್ ಮಾಡಿದ ಕೂಡಲೇ ಅಲ್ಲಿ ನಿಮಗೆ ದಿಸ್ KJD ನಂಬರ್ ಡಸ್ ನಾಟ್ ರಿಜಿಸ್ಟರ್, ನೋಡಿ, ಯೂಸರ್ ನಾಟ್ ರಿಜಿಸ್ಟರ್ಡ್ ಅಂತಕ್ಕಂಥ ಒಂದು ಮೆಸೇಜ್ ಬರುತ್ತೆ. ಯೂಸರ್ ನಾಟ್ ರಿಜಿಸ್ಟರ್ಡ್ ಅಂತಕ್ಕಂಥ ಮೆಸೇಜ್ ಬಂದಾಗ ನಾವು ಈ ಒಂದು ಪೇಜ್ನಲ್ಲಿ ಕೆಳಗಡೆ ಕಾಣ್ತಕ್ಕಂತಹ ಫರ್ಗಾಟ್ ಪಾಸ್ವರ್ಡ್ ಮತ್ತು ನ್ಯೂ ಯೂಸರ್ ಅಂತಕ್ಕಂಥ ಒಂದು ಆಪ್ಷನ್ ಕಾಣ್ತಾ ಇರುತ್ತೆ. ಆ ನ್ಯೂ ಯೂಸರನ್ನು ಕ್ಲಿಕ್ ಮಾಡ್ಕೋಬೇಕು. ಈಗ ಇಲ್ಲಿ ನಾವು ಒಂದು KJD ಸಂಖ್ಯೆಯನ್ನು ನಾವು ನಮೂದಿಸಬೇಕು. ಇಲ್ಲಿ KJD ಸಂಖ್ಯೆಯನ್ನು ಕೊಟ್ಟ ತಕ್ಷಣವೇ ನಮಗೆ ಆ ಕೆಳಗಡೆ ಮೊಬೈಲ್ ನಂಬರ್ ಬರುತ್ತೆ. KJD ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. KJD ನಂಬರನ್ನು ಎಂಟರ್ ಮಾಡಿ ಕೀಬೋರ್ಡ್ನಲ್ಲಿರ್ತಕ್ಕಂಥ ಒಂದು ಆರೋ ಮಾರ್ಕನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಬರುತ್ತೆ. ನಮ್ಮ ಮೊಬೈಲ್ ನಂಬರ್ನ 4 ಸಂಖ್ಯೆಗಳು ಕಾಣ್ತಾ ಇರುತ್ತೆ. ನಂತರ ಗೆಟ್ OTPಯನ್ನು ಕ್ಲಿಕ್ ಮಾಡಬೇಕು. ಗೆಟ್ OTPಯನ್ನು ಕ್ಲಿಕ್ ಮಾಡಿದಾಗ ಒನ್ ಟೈಮ್ ಪಾಸ್ವರ್ಡ್ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ಬರುತ್ತೆ. ಆ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂತಹ ಪಾಸ್ವರ್ಡನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟಾಗ ನ್ಯೂ ಪಾಸ್ವರ್ಡನ್ನು ನಾವು ಕ್ರಿಯೇಟ್ ಮಾಡುವಂತಹ ಒಂದು ಆಪ್ಷನ್ ಬರುತ್ತೆ. ಮೊಬೈಲ್ ನಂಬರ್ಗೆ ಬಂದಿರತಕ್ಕಂತಹ OTPಯನ್ನು ಎಂಟರ್ ಮಾಡಿದ ನಂತರ ಪಾಸ್ವರ್ಡ್ ಬರುತ್ತೆ ನ್ಯೂ ಯೂಸರ್ಗೆ. ಇಲ್ಲಿ ಪಾಸ್ವರ್ಡನ್ನು ನೀವು ಟೈಪ್ ಮಾಡಿಕೊಂಡು ಕನ್ಫರ್ಮ್ ಪಾಸ್ವರ್ಡನ್ನು ಕೊಟ್ಟು ನಂತರ ಸಬ್ಮಿಟನ್ನು ಕೊಟ್ಟಾಗ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಆ ನಂತರ ನಾವು ನ್ಯೂ ಲಾಗಿನ್ಗೆ ಹೋಗಬೇಕು. ಮತ್ತೊಮ್ಮೆ ಲಾಗಿನ್ಗೆ ಬಂದಾಗ ಇಲ್ಲಿ KJD ನಂಬರನ್ನು ಎಂಟರ್ ಮಾಡಬೇಕು. ನಂತರ ಮತ್ತೊಮ್ಮೆ OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಬೇಕು. ಅದಾದ ನಂತರ ನಾವು ಆ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚವನ್ನು ಎಂಟರ್ ಮಾಡಬೇಕು. ನೋಡಿ, ಇಲ್ಲಿ KJD ನಂಬರನ್ನು ಎಂಟರ್ ಮಾಡಿದ ಕೂಡಲೇ ಅಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಪಾಸ್ವರ್ಡನ್ನು ಎಂಟರ್ ಮಾಡಿದ ನಂತರ ಮೊಬೈಲ್ ನಂಬರ್ಗೆ ಮತ್ತೊಂದು OTP ಬರುತ್ತೆ. ನೋಡಿ, ಈಗ OTP ಬಂದಿದೆ ಸ್ಕ್ರೀನಲ್ಲಿ. ಆ OTP ಮೊಬೈಲ್ ನಂಬರ್ಗೆ ಬಂದಿರುತ್ತೆ. ಆ OTPಯನ್ನು ಎಂಟರ್ ಮಾಡಿ, OTPಯನ್ನು ಎಂಟರ್ ಮಾಡಿದ ನಂತರ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚವನ್ನು ಎಂಟರ್ ಮಾಡಿದ ನಂತರ ನಮ್ಮ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ಗೆ ನಾವು ಲಾಗಿನ್ ಆಗಬಹುದಾಗಿರುತ್ತೆ. ನೋಡಿ, ಇಲ್ಲಿ OTP ಮೊಬೈಲ್ ನಂಬರ್ಗೆ ಬಂದಿದೆ. ಆ OTPಯನ್ನು ಈಗ ಇಲ್ಲಿ ಎಂಟರ್ ಮಾಡ್ತೇನೆ. OTPಯನ್ನು ಎಂಟರ್ ಮಾಡಿದ ನಂತರ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಕ್ಯಾಪ್ಚವನ್ನು ಎಂಟರ್ ಮಾಡಬೇಕು. ಈ ಕ್ಯಾಪ್ಚವನ್ನು ನಾವು ಸರಿಯಾಗಿ ಎಂಟರ್ ಮಾಡಿ ನಂತರ ಅಲ್ಲಿ ಕೆಳಗೆ ಲಾಗಿನ್ ಅಂತಕ್ಕಂತಹ ಒಂದು ಆಪ್ಷನನ್ನು ನೀಡಿರುತ್ತೆ. ನೋಡಿ, OTPಯನ್ನು ಕೊಟ್ಟ ನಂತರ ಇಲ್ಲಿ ಲಾಗಿನ್ನನ್ನು ಕ್ಲಿಕ್ ಮಾಡಿದ ಕೂಡಲೇ ನಾವು ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ಗೆ ಬರ್ತೇವೆ. ಅಲ್ಲಿ ನಮ್ಮ ಮಾಹಿತಿಯನ್ನೆಲ್ಲ ಚೆಕ್ ಮಾಡಿಕೊಂಡು ನಂತರ ನಾವು ಏನು ಮಾಡ್ಬೋದು, ನಮ್ಮ ಒಂದು ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಆ ಲಾಗಿನ್ನಲ್ಲಿ ಮೇಲೆ ಕಾಣತಕ್ಕಂತಹ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಅಲ್ಲಿ ನಾವು ಪೇ ಸ್ಲಿಪ್ಪನ್ನು ಕ್ಲಿಕ್ ಮಾಡಿ ಇಲ್ಲಿ ತಿಂಗಳು ಮತ್ತು ವರ್ಷವನ್ನು ಸೆಲೆಕ್ಟ್ ಮಾಡಬೇಕು. ಮೊದಲು ಅಲ್ಲಿ ತಿಂಗಳಿರುತ್ತೆ, ಯಾವ ತಿಂಗಳಿನ ಪೇ ಸ್ಲಿಪ್ ಬೇಕು ತಿಂಗಳನ್ನು ಸೆಲೆಕ್ಟ್ ಮಾಡಿ ವರ್ಷವನ್ನು ಸೆಲೆಕ್ಟ್ ಮಾಡಿ ಹುಡುಕಿಯನ್ನು ಕೊಟ್ಟಾಗ ಕೆಳಗೆ ಬಾಟಮ್ನಲ್ಲಿ ಒಂದು ಪೇ ಸ್ಲಿಪ್, ನಮ್ಮ ಪೇ ಸ್ಲಿಪ್ ಬಂದಿರುತ್ತೆ. ಅದನ್ನು ನಾವು ನಮ್ಮ ಫೋನ್ಗೆ ಸಹ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆ ಪೇ ಸ್ಲಿಪ್ನ ಕೆಳಗಡೆ ಬಂದಾಗ ಪ್ರಿಂಟ್ ಅಂತಕ್ಕಂಥ ಆಪ್ಷನ್ ಇರುತ್ತೆ. ಆ ಪ್ರಿಂಟನ್ನು ಕ್ಲಿಕ್ ಮಾಡಿ
ನಾವು ಆ ಪೇ ಸ್ಲಿಪ್ಪನ್ನು ನಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ನೋಡಿ, ಈ ಪೇ ಸ್ಲಿಪ್ಪನ್ನೆಲ್ಲ ನೋಡಿರ್ತೇವೆ. ಅದಾದ ನಂತರ ಕೆಳಗೆ ಬಂದಾಗ ಪ್ರಿಂಟ್ ಆಪ್ಷನ್ ಇದೆ. ಪ್ರಿಂಟನ್ನು ಕ್ಲಿಕ್ ಮಾಡಿದಾಗ ನಮ್ಮ ಫೋನ್ನಲ್ಲೇ ಸೇವ್ ಆ್ಯಸ್ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ. ಸೇವ್ ಆ್ಯಸ್ PDF ಅಂತಕ್ಕಂಥ ಆಪ್ಷನ್ ಬರುತ್ತೆ. ಆ ಮೇಲೆ ಕಾಣ್ತಕ್ಕಂತಹ ಯೆಲ್ಲೋ ಕಲರ್ ಡೌನ್ಲೋಡ್ PDF ಬಟನನ್ನು ಕ್ಲಿಕ್ ಮಾಡಿದಾಗ ಈ ಒಂದು ಪೇ ಸ್ಲಿಪ್ ನಮ್ಮ ಫೋನ್ಗೆ ಡೌನ್ಲೋಡ್ ಆಗಿ ಬರುತ್ತೆ. ಈ ರೀತಿಯಾಗಿ ಪ್ರತಿಯೊಬ್ಬರು ಸಹ ನಮ್ಮ ಒಂದು ಪೇ ಸ್ಲಿಪ್ಪನ್ನು ನಾವು ಲಾಗಿನ್ ಆಗುವುದರ ಮೂಲಕ ಪಡೆಯಬಹುದಾಗಿರುತ್ತೆ.